ನಮಸ್ಕಾರ ಎಲ್ರಿಗೂ. ಒಂದು ಸಣ್ಣ ಸ್ಟೋರಿ ಹೇಳ್ಬೇಕು ಅಂತ ಬಂದಿದ್ದೀನಿ. ಒಂದೂರಲ್ಲಿ ಒಬ್ಬ ಲೈಫ್ ಕೋಚ್ ಇರ್ತಾನಂತೆ. ಅವನು ಎಲ್ರಿಗೂ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು, ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ, ಈ ತರ ಎಲ್ಲ ಹೇಳ್ತಾ ಇರ್ತಾನಂತೆ. ಒಂದಿನ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅವ್ನ ಪ್ರತಿಬಿಂಬ ಹೇಳತ್ತಂತೆ, ನೀನ್ ಎಲ್ರಿಗೂ ಹೇಳ್ತಿಲ್ಲ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಇದೆಲ್ಲ ಹೇಳೋದು ಸುಲಭ, ಇದು ಮಾಡೋಕ್ಕಾಗಲ್ಲ, ಇದೆಲ್ಲ ಪುಸ್ತಕದ ಬದನೇಕಾಯಿ ಅಷ್ಟೇ ಅಂತೆಲ್ಲ ಹೇಳಿ ನಗತ್ತಂತೆ. 1 ವರ್ಷದಲ್ಲಿ ನೀನು ದುಡಿಯೋದನ್ನ 1 ತಿಂಗಳಲ್ಲಿ ನೀನು ದುಡ್ದು ತೋರಿಸಿ ನೋಡೋಣ, ನೀನು ಮನ್ಸು ಮಾಡ್ಬಿಟ್ಟು ಅಂತ ಹೇಳತ್ತಂತೆ. ಸರಿ ಓಕೆ ಅಂತ ಅವನು ಇದನ್ನ ಪಾಸಿಟಿವ್ ಆಗಿ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾನಂತೆ. ಆದರೆ ಅವನು ಹೇಳ್ತಾನಂತೆ, ಈ ಚಾಲೆಂಜಲ್ಲಿ ಗೆಲ್ಲೋವರೆಗೂ ನನ್ನ ಗಡ್ಡನ ತೆಗಿಯಲ್ಲ ಅಂತ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊತಾನಂತೆ. ಸೊ ಮೊದಲನೇ ತಿಂಗಳಿಂದ ಪ್ರಯತ್ನ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವನು ಚಾಲೆಂಜ್ ತುಂಬ ದೊಡ್ಡದಾಗಿರೋದ್ರಿಂದ ಅವನು ಮೊದಲನೇ ತಿಂಗಳಲ್ಲಿ ಅದ್ರ ಹತ್ರ ಕೂಡ ಹೋಗೋಕ್ಕಾಗಲ್ಲಂತೆ. ಸ್ವಲ್ಪ ಬೇಜಾರು ಕೂಡ ಆಗುತ್ತಂತೆ. ಆದರೆ ನಿಧಾನಕ್ಕೆ ಅವನಿಗೆ ಗಡ್ಡನೂ ಕೂಡ ಜಾಸ್ತಿ ಆಗಿರುತ್ತೆ. ಆದರೆ ಅವನು ಅದನ್ನು ಬಿಡಲಿಲ್ಲ ಚಾಲೆಂಜ್ನ. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾನೆ, ಟ್ರೈ ಮಾಡ್ತಾನೆ. ಹೋಗ್ತಾ ಬೇರೆ ಅಡ್ಡಿ ಆತಂಕಗಳು ಬರುತ್ತೆ ಅವನಿಗೆ. ಕೆಲವರೆಲ್ಲ ಗಡ್ಡ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ, ಆ ಗಡ್ಡನ ತೀರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಮತ್ತೆ ಅವನಿಗೆ ಆ ಚಾಲೆಂಜಿಂದ ದೂರ ಹೋಗ್ತಾನೆ. ಆ ಪ್ರತಿಬಿಂಬ ಮತ್ತೆ ನೋಡಿ ಅವನನ್ನು ನೋಡಿ ನಗ್ತಾ ಇರುತ್ತೆ. ಸರಿ ಮತ್ತೆ ವಾಪಸ್ ಬರ್ತಾನೆ, ಮತ್ತೆ ಪ್ರಯತ್ನ ಪಡ್ತಾನೆ. ಹೀಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಕಳೆದೋಗುತ್ತೆ. ಅವನಿಗೆ ಗಡ್ಡ ಸ್ವಲ್ಪ ಜಾಸ್ತಿ ಬೆಳೀತಾ ಇರುತ್ತೆ. ಅದನ್ನು ನೋಡಿದಾಗೆಲ್ಲ ಅವನಿಗೆ ಮತ್ತೆ ಅವನ ಗುರಿ ನೆನಪಾಗಿ ಮತ್ತೆ ಎಲ್ಲ ಪ್ರಯತ್ನ ಮಾಡ್ತಾನೆ. ಅವನು 5 ತಿಂಗಳಾದರೂ ಕೂಡ ಇದನ್ನ ಮಾಡೋಕ್ಕಾಗಲ್ಲ. ಬಟ್ 6ನೇ ತಿಂಗಳು ಕೂಡ ನಿರ್ಧಾರ ತಗೊಂಡು ನಾನು ಈ ಗುರಿನ ಮಾಡಲೇಬೇಕು ಅಂತ ಮೊದಲನೇ ದಿನದಿಂದ ಶುರು ಮಾಡ್ತಾನೆ. ಪ್ರತಿದಿನಕ್ಕೆ ಎಷ್ಟಾಗಬೇಕು ಅಂತ, ಏನೇನು ಕೆಲಸ ಮಾಡಬೇಕು ಅಂತೆಲ್ಲ ಶ್ರದ್ಧೆಯಿಂದ ಶಿಸ್ತಿಂದ ಕೆಲಸ ಮಾಡಿ ಅವನು 6ನೇ ತಿಂಗಳು ಅವನ ಗುರಿನ ತಲುಪ್ತಾನೆ. ಗುರಿ ತಲುಪಿದ ಮೇಲೆ ಅವನು ಶೇವಿಂಗ್ ಮಾಡಿಸ್ಕೋಬೇಕು ಅಂತ ರೆಡಿ ಆಗ್ತಾನೆ. ಈಗ ಶೇವಿಂಗ್ ಮಾಡಿಸ್ಕೊಳಕ್ಕೆ ಹೊರಟಿದ್ದೀನಿ. ಸೊ ಇದರಿಂದ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಇದು ತೋರಿಕೆಗಲ್ಲ, ಪ್ರೇರಣೆಗಾಗಷ್ಟೇ. ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅಕ್ಷರಶಃ ನಿಜ. ಯಾರು ಬೇಕಾದರೂ ಅದನ್ನು ಸಾಧಿಸ್ಬೋದು.